ಪಂಡೇನಹಳ್ಳಿ ಗ್ರಾಮದ ಚೌಡೇಶ್ವರಿ ದೇವರನ್ನು ಉಪ್ಪುಕುಂಟೆಯಲ್ಲಿ ಚೌಡೇಶ್ವರಿ ದೇವರನ್ನು ಪ್ರಭಾವಳಿ ಹಾಗೂ ಸ್ವಚ್ಛತೆ ಇದು ಮಾಡಿಕೊಂಡು ಅದರ ಪಾಲಿಸ್ ಕೊಟ್ಟು ಎತ್ಕೊಂಡು ಏಳೂರು ಮೆರವಣಿಗೆ ಮಾಡಿಕೊಂಡು ಮಾರೇನಹಳ್ಳಿ, ಓಳೂರು, ಮಾಲಪನಹಳ್ಳಿ, ಜನಪನಹಳ್ಳಿ, ಸೋಮಸಂದ್ರ ಗ್ರಾಮಕ್ಕೆ ಬಂದಿದ್ದೇವೆ. ಸೋಮಸಂದ್ರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಇದು ಚೌಡೇಶ್ವರಿ ದೇವಿಯನ್ನು ನಾವು ಏಳೂರು ತಿರುಗಿ ಪಂಡೇನಹಳ್ಳಿ ಗ್ರಾಮದಲ್ಲಿ ವಾಸವಿರುತ್ತಾಳೆ. ಆ ಯಮ್ಮನವ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ದೊಡ್ಡಕುರುಬ್ರಹಳ್ಳಿ, ಹಳ್ಳಿ ಮರದ ಹೊಸಳ್ಳಿ, ಸೋಮಸುಂದ್ರ, ಪಂಡೇನಹಳ್ಳಿ ಗ್ರಾಮಕ್ಕೆ ಏನೋ ಈ ಕಡೆ ಇರೋದ್ರಲ್ಲೂ ಒಳ್ಳೇದಾಗಲಿ ಅಂತ ಅಮ್ಮನವರು ತಾವು ಕೇಳಿಕೊಂಡು ನಾವು ವರ್ಷಕ್ಕೊಂದು ಸಾರಿ ಅನ್ನದಾನ ಮಡಗ್ತೀವಿ. ಅವತ್ತು ಅಷ್ಟೇ ಈ 4 ಊರೂ ಸೇರಿ ಅಲ್ಲಿ ಅನ್ನದಾನ ಮಡಿಗೆ ಯಾವತ್ತೂ ಚೌಡೇಶ್ವರಿಗೆ ಪಾತ್ರರಾಗ್ತೀವಿ. ಈ 4 ಊರವರು ಆದ ಕಾರಣವಾಗಿ ಸೋಮಸಂದ್ರ ಗ್ರಾಮದಲ್ಲಿ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ. ಗ್ರಾಮಸ್ಥರೆಲ್ಲ ಸೇರಿ, ಗ್ರಾಮಗಳವರೆಲ್ಲ ಸೇರಿ ಎಲ್ಲ ಗ್ರಾಮದಲ್ಲೂ ಭಕ್ತಾದಿಗಳು ಆಗಮಿಸ್ತಾರೆ. ಹೆಚ್ಚಾಗಿ ಮಳೆ ಬೀಳ್ತಲ್ಲ, ಇದಕ್ಕೇನಾದ್ರು ಪೂಜೆ ಏನಾದ್ರು ಮಾಡ್ತಾ ಇದ್ದೀರಾ? ಮಳೆನೂ ಬರಬೇಕು, ಆದರೆ ಮಾರ್ನವಮಿ ಹಬ್ಬ ಬರ್ತಾ ಇದೆ. ಇದು ವರ್ಷ ಮಾಡ್ತೀರ? ಹೆಂಗೆ ಇದು? ವರ್ಷ ಇಲ್ಲ. ಇವಾಗ ಚೌಡೇಶ್ವರಿ ದೇವಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿ 85 ವರ್ಷ ಆಗಿತ್ತು. ಆದ ಕಾರಣವಾಗಿ ಇವಾಗ ಹೊಸದಾಗಿ ಆ ಚೌಡೇಶ್ವರಿ ದೇವಿಯನ್ನು ಅಲಂಕಾರ ಮಾಡೋದಕ್ಕೋಸ್ಕರವಾಗಿ ಅದು ಪಾಲಿಸ್ ಕೊಟ್ಟು ಪ್ರಭಾವಳಿ ಮಾಡಿಸಿ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಕುರುಬ್ರಹಳ್ಳಿ, ಪಂಡೇನಹಳ್ಳಿ, ಸೋಮಸಂದ್ರ ಅವರೆಲ್ಲನೂ ಇದು ಭಕ್ತಾದಿಗಳು ಕೋರಿದ್ದಕ್ಕೋಸ್ಕರವಾಗಿ ಎಲ್ಲರೂ ದುಡ್ಡು ಕೊಟ್ಟು ಅದರ ಚೌಡೇಶ್ವರಿಯನ್ನು ವಿಗ್ರಹವನ್ನು ಮಾಡಿಸಿ ಈ ಗ್ರಾಮಗಳಲ್ಲಿ ಮೆರವಣಿಗೆ ಮಾಡಿ ಅದ್ಧೂರಿಯಾಗಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ.